ನಮಸ್ಕಾರ ಎಲ್ಲರಿಗೂ. ಇದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸಾವ್ಜಿ ಜನಾಂಗದವರು ಇಟ್ಟಂಥ ಹೋಟೆಲ್ಗಳಲ್ಲಿ ಖಾನಾವಳಿಗಳಲ್ಲಿ ವಿಶೇಷವಾದಂಥ ಸಿಗುವಂಥ ಅಡುಗೆ. ಮೂರೇ ಮೂರು ಪದಾರ್ಥಗಳನ್ನು ಬಳಸಿ ಮಾಡ್ತಕ್ಕಂಥ ಅದ್ಭುತ ಅಡುಗೆ ಸಾವ್ಜಿ ಚಿಕನ್ ಖಾರ ಬೋಟಿ. ಹೆಚ್ಚಾಗಿ ಇದನ್ನು ಮಟನ್ ಬಳಸಿ ಮಾಡ್ತಾರೆ, ಬಟ್ ನಾನಿವತ್ತು ಸಾವ್ಜಿ ಚಿಕನ್ ಖಾರ ಬೋಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕುಕ್ಕರಿಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಚಿಕನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಸಾವ್ಜಿ ಚಿಕನ್ ಖಾರ ಬೋಟಿ ಯೆಲ್ಲೋ ಕಲರಲ್ಲೇ ಇರುತ್ತೆ. ನಾನಿಲ್ಲಿ ಅರಿಶಿಣದ ಪುಡಿಯನ್ನು ಹಾಕೋತಾ ಇದ್ದೀನಿ, ಮತ್ತು ಅದು ಬೇರೆ ಯಾವುದೇ ಕಲರಲ್ಲಿ ಇರಲ್ಲ. ಸಾಮಾನ್ಯವಾಗಿ ಇದನ್ನು ಸಾವ್ಜಿ ಮಟನ್ ಖಾರ ಬೋಟಿಯಾಗಿ ಮಾಡ್ತಾರೆ, ಹೋಟೆಲ್ಗಳಲ್ಲಿ ಮಟನ್ ಯೂಸ್ ಮಾಡ್ತಾರೆ, ಬಟ್ ನಾನಿವತ್ತು ಚಿಕನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ನೀವು ಈ ರೆಸಿಪಿ ನೋಡಿದಾದ್ಮೇಲೆ ಅಯ್ಯೋ ಇದೇನಾ ಚಿಕನ್ ಖಾರ ಬೋಟಿ ಅನ್ಕೋತೀರಾ, ಬಟ್ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದನ್ನು ಉತ್ತರ ಕರ್ನಾಟಕದಲ್ಲಿ ಸಾವ್ಜಿ ಹೋಟೆಲ್ಗಳಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಾರ ಕೂಡ ಏನೂ ಇರೋದಿಲ್ಲ ಅಲ್ವಾ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ನೀರು ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂದ್ರೂ ಕಮ್ಮಿ ನೀರು ಹಾಕಿ ಕೂಡ ಬೇಯಿಸ್ಕೋಬೋದು. ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಆದಮೇಲೆ ಬಂದ್ ಮಾಡ್ಕೊಳ್ಳಿ. ನೋಡಿ, ಆಹಾ, ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ, ಇಲ್ಲಿ ನೀರಿದೆ. ನಿಮಗೆ ನೀರು ಅಂಶ ಜಾಸ್ತಿ ಇರಬಾರ್ದಂದ್ರೆ ಹೇಳಿ ಅದನ್ನು ನೀವು ಕುದಿಸ್ಕೋಬೋದು, ನೀರು ಆವಿಯಾಗಿ ಹೋಗುತ್ತೆ. ಬಟ್ ಬಿಸಾಡಕ್ಕೆ ಹೋಗಬೇಡಿ ಆ ನೀರನ್ನು. ಅದು ಸೂಪ್ ಥರ ಮಕ್ಕಳಿಗೆ ಕೊಡಿ, ಇಲ್ಲ ರೈಸ್ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾವ್ಜಿ ಚಿಕನ್ ಖಾರ ಬೋಟಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಕುಟುಂಬದವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ರುಚಿಕರವಾದ ಅಡುಗೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.